ವಿರಾಜಪೇಟೆ ಸಮೀಪದ ಕರಡ ಗ್ರಾಮದ ಸೋಮಗಿರಿ ಬೆಟ್ಟದ ಮೇಲಿರುವ ಮಲೆತಿರಿಕೆ ದೇವಸ್ಥಾನ ಒಂದು ಸುಂದರ ಪ್ರಾಕೃತಿಕ ಶಿವನ ದೇವಸ್ಥಾನವಾಗಿದೆ. ಈಶ್ವರ ದೇವಾಲಯದ ವಾರ್ಷಿಕೋತ್ಸವ ಮಾರ್ಚ್ 14ರಂದು ನಡೆಯಲಿದೆ. ಇಲ್ಲಿ ಯಾವುದೇ ನಿರ್ಮಿತ ಕಟ್ಟಡವಿಲ್ಲ. ಬದಲಾಗಿ ಮರದ ಕೆಳಗೆ 5 ಸ್ವಯಂಭೂ ಶಿವಲಿಂಗಗಳಿವೆ. ಪಾಂಡವರು ಇಲ್ಲಿ ಪೂಜೆ ಸಲ್ಲಿಸಿದ್ದರು ಎಂಬ ನಂಬಿಕೆ ಇದೆ. ಇಲ್ಲಿನ ಪರಿಸರ, ಗಂಟೆಗಳು ಭಕ್ತರನ್ನ ಆಕರ್ಷಿಸುತ್ತವೆ. ಕರಡ ಎಂಬಲ್ಲಿ ಬೆಟ್ಟದ ತುದಿಯಲ್ಲಿ ತೆರೆದ ಆವರಣದಲ್ಲಿರುವ 5 ಶಿವಲಿಂಗಗಳಿರುವ ದೇವನೆಲೆ ಇದಾಗಿದ್ದು, ಭಕ್ತರು ತಮ್ಮ ಹರಕೆ ಸಲ್ಲಿಸಲು ಇಲ್ಲಿ ಗಂಟೆಗಳನ್ನು ಕಟ್ಟುತ್ತಾರೆ. ವಿಶೇಷ ಶಕ್ತಿ ನೆಲೆಯಾದ ಈ ದೇವಸ್ಥಾನಕ್ಕೆ ಅತ್ಯಂತ ಶುದ್ಧ ಮುದ್ರಿಕೆಯಲ್ಲಿ ತೆರಳಿ ಪೂಜಾ ವಿಧಿವಿಧಾನಗಳಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು. ಹಿಂದಿನ ಕಾಲದಲ್ಲಿ ಮಲೆತಂಬ್ರಾನ್ ಬಳಿ ತೆರಳುವ ಹಿಂದಿನ ದಿನವೇ ತಾವು ಧರಿಸುವ ಬಟ್ಟೆಗಳನ್ನು ಮನೆಯ ಹೊರಗಡೆ ಇಬ್ಬನಿಯಲ್ಲಿಟ್ಟು ಬೆಳಗೆದ್ದು ಸ್ನಾನ ಮಾಡಿ ಮನೆಯೊಳಗೆ ಪ್ರವೇಶ ಮಾಡದೆ ಹೊರಗಡೆಯಿಂದಲೇ ದೇವಸ್ಥಾನಕ್ಕೆ ತೆರಳುವ ಸಂಪ್ರದಾಯವಿತ್ತು. ಕರಡ ಗ್ರಾಮದಿಂದ ಕಾಡಿನ ನಡುವೆ ನಡೆದು ಇಲ್ಲಿಗೆ ತಲುಪಬಹುದು. ಜೀಪು, ಕಾರು ಮತ್ತು ಬೈಕ್ಗಳ ಮೂಲಕ ಬೆಟ್ಟದ ಮೇಲ್ಭಾಗದವರೆಗೂ ಹೋಗಬಹುದು. ವಿರಾಜಪೇಟೆಯಿಂದ ಸುಮಾರು 14 ಕಿಲೋಮೀಟರ್ ಕ್ರಮಿಸಿದರೆ ಕರಡ ಗ್ರಾಮವಿದೆ. ಇಲ್ಲಿಂದ 4 ಕಿಲೋಮೀಟರ್ ಸಾಗಿದ್ರೆ ಬೆಟ್ಟದ ತುದಿಯಲ್ಲಿ ದೇವರ ಸ್ಥಾನವಿದೆ. ಇತಿಹಾಸದ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ಪೂಜೆಯನ್ನ ಸಲ್ಲಿಸಿದ್ದರು ಎಂಬ ಪ್ರತೀತಿ ಇದೆ. ಟಿಪ್ಪು ಸುಲ್ತಾನನ ಸೈನ್ಯವು ಇಲ್ಲಿ ವಿಶ್ರಾಂತಿ ಪಡೆದಿದ್ದರ ಕುರುಹುಗಳು ಇಲ್ಲಿವೆ ಎಂದು ಹೇಳಲಾಗ್ತಾ ಇದೆ. ಮಲೆ ಎಂದರೆ ಬೆಟ್ಟದ ತಪ್ಪಲು, ತಿರಿಕೆ ಎಂದರೆ ದೇವನೆಲೆ. ಆದ್ದರಿಂದಲೇ ಈ ನೆಲೆಯನ್ನ ಮಲೆತಿರಿಕೆ ಅಂತ ಕರೆಯಲಾಗ್ತಾ ಇದೆ. ಬಹಳಷ್ಟು ಪುರಾಣ, ಇತಿಹಾಸ, ಶಕ್ತಿ ದೇವರೆನಿಸಿಕೊಂಡ ಈಶ್ವರ ಸ್ಥಾನದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದ್ದು, ಮಾರ್ಚ್ 1ರಿಂದ ಊರಿನವರು ದೇವರ ಸನ್ನಿಧಿಯಲ್ಲಿ ದೇವತಕ್ಕರ ಮುಖ್ಯಸ್ಥರ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ಹಬ್ಬಕ್ಕೆ ಕಟ್ಟು ಬಿದ್ದಿದೆ. ಮಾರ್ಚ್ 12ರಂದು ಬನಕ್ಕೆ ತೆರಳುವುದು, 13ರಂದು ನೆಟ್ಟಿಪಾಯಿ ಚಪ್ಪರ, 14ರಂದು ದೊಡ್ಡ ಹಬ್ಬ ನಡೆಯಲಿದೆ.